ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನೇಲಿ ಯಾರಿಗೂ ಹೇಳ್ದೆ ಎಲ್ಲಿ ಹೋಗಿದ್ದೆ? ನೀನ್ ಎಲ್ಲಿಗೆ ಹೋಗಿದ್ಯೋ ಅಂತ ಗೊತ್ತಿಲ್ದೆ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡ್ವಿ ಗೊತ್ತಾ? ಅದು ಅತ್ತೆ, ಗೌರಮ್ಮ ಫೋನ್ ಮಾಡಿದ್ರು. ಏನು? ಗೌರಮ್ಮ ಫೋನ್ ಮಾಡಿದ್ಲಾ? ಹೌದು ಮಾವ, ಫೋನ್ ಮಾಡಿದ್ರು. ರೂಪಾರಾಣಿ ವಿಷ ಕುಡಿದ್ಲು ಅಂತ ಫೋನ್ ಮಾಡಿದ್ರು. ಏನು? ರೂಪಾರಾಣಿ ವಿಷ ಕುಡಿದ್ಲಾ? ಹೌದು, ಕುಡಿದ್ಲಂತೆ. ಆ ವಿಷಯ ಹೇಳಿ ನಿಮಗೆಲ್ಲ ಟೆನ್ಷನ್ ಕೊಡೋದು ಯಾಕೆ ಅಂತ ಯಾರಿಗೂ ಹೇಳ್ದೆ ಹೋಗಿದ್ದೆ. ಹೇಗಿದ್ದಾಳೆ ರೂಪಾರಾಣಿ? ಈಗ ಚೆನ್ನಾಗಿದ್ದಾಳೆ ಮಾವ. ಆದರೆ ಅವಳು ವಿಷ ಕುಡಿದಿದ್ದು ಈಗಲ್ವಂತೆ, ಯಾವಾಗಲೂ ಅಂತೆ. ಯಾವತ್ತೂ ವಿಷ ಕುಡಿದ ವಿಷಯನ ಈಗ ನನಗೆ ಹೇಳಿ ಮತ್ತೆ ನನ್ನ ಹತ್ರ ಹಾಡು ಹಾಡ್ಸೋಕೆ ನೋಡ್ತಿದ್ದಾಳೆ ಗೌರಮ್ಮ. ರೂಪಾರಾಣಿಗೆ ಮದುವೆ ಆಗೋವರೆಗೂ ನಾನು ಹಾಡಬೇಕು ಅಂತ ಕೇಳಿದ್ಲು. ಏನ್ ಹೇಳ್ದೆ ನೀನು? ಹಾಡಲ್ಲ ಅಂತ ಹೇಳ್ದೆ ಅತ್ತೆ. ನನ್ನ ಅತ್ತೆಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾವುದು ಮಾಡಲ್ಲ ಅಂತ ಹೇಳ್ದೆ. ಸರಿಯಾಗಿ ಹೇಳಿದ್ಯಮ್ಮ. ಇನ್ನೊಂದ್ಸಲ ಫೋನು ಮಾಡಬಾರ್ದು ಅಂತ ಹೇಳ್ಬೇಕಿತ್ತು. ಹೇಳ್ದೆ ಮಾವ, ಇನ್ ಮುಂದೆ ಫೋನ್ ಮಾಡ್ಬೇಡ ಅಂತಾನು ಹೇಳ್ದೆ. ಹೋಗ್ಲಿ ಬಿಡಮ್ಮ. ಇನ್ ಮುಂದೆ ಆ ಗೌರವನ ಬಗ್ಗೆ, ಆ ರೂಪಾರಾಣಿ ಬಗ್ಗೆ ಏನು ಯೋಚನೆ ಮಾಡಬೇಡ. ನಿನ್ ಬಗ್ಗೆ, ನಿನ್ ಜೀವನದ ಬಗ್ಗೆ, ನಿನ್ ಕೆರಿಯರ್ ಬಗ್ಗೆ ಮಾತ್ರ ಯೋಚನೆ ಮಾಡು. ಸರಿ ಮಾವ. ಹೋಗಮ್ಮ, ಒಳಗಡೆ ಹೋಗು. ಏನ್ರಿ, ನಾಳೆ ಅಪ್ಪ ಬರ್ತಿದಾರಲ್ವಾ? ಅವ್ರು ಬರ್ತಿದ್ದ ಹಾಗೆ ಒಳ್ಳೆ ಮುಹೂರ್ತ ನೋಡಿ ಆ ಶಾಸ್ತ್ರ ಕೂಡ ಮುಗಿಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗಿಯತ್ತೆ. ಸರಿ. ರೂಪಾ, ನಿಲ್ಲು. ಯಾಕಿಷ್ಟೊಂದು ಕೋಪ? ನನ್ ಮಾತ್ ಕೇಳು. ಕೋಪದಲ್ಲಿ ಎಲ್ಲ ವಸ್ತುಗಳನ್ನ ಹೀಗ್ ಚೂರ್ ಚೂರ್ ಮಾಡ್ಬಿಡ್ತೀಯಾ? ನನ್ ಜೀವನ ಚೂರ್ ಚೂರ್ ಆಗ್ತಿದ್ರು ನಿನಗ್ ಯೋಚನೆ ಇಲ್ಲ. ಈ ವಸ್ತು ಚೂರ್ ಚೂರ್ ಆಗಿದ್ದು ನಿನಗ್ ಯೋಚನೆನಾ? ನಿನ್ ಜೀವನ ಯಾಕೆ ಚೂರ್ ಚೂರ್ ಆಗತ್ತೆ? ಯಾಕ? ಶ್ಯಾಮ ಹಾಡಲ್ಲ ಅಂದಿದ್ಕೆ. ನನ್ ಮದ್ವೆ ಆಗೋವರೆಗೂ ಶ್ಯಾಮ ಹಾಡ್ದೇ ಇದ್ರೆ ನನ್ ಜೀವನ ಚೂರ್ ಚೂರ್ ಆಗದೆ ಚೆನ್ನಾಗಿ ಹೇಗಿರುತ್ತೆ? ನಿನ್ ಜೀವನನ ನಾನ್ ಸರಿ ಮಾಡ್ತೀನಲ್ಲ. ಏನ್ ಮಾಡ್ತೀಯ? ಶ್ಯಾಮ ನಿನ್ ಮಾತ್ ಕೇಳ್ದೆ ಇದ್ರೆ ಏನ್ ಮಾಡ್ತೀಯ? ಇಷ್ಟು ದಿನಾನು ನೀನ್ ಏನ್ ಹೇಳಿದ್ರು ಮಾಡ್ತಿದ್ಲು ಆ ಶ್ಯಾಮ. ಕಾರಣ ಅವಳಪ್ಪ ಅಮ್ಮ ನಮ್ಮ ಹತ್ರ ಸಾಲ ತಗೊಂಡಿದ್ದಕ್ಕೆ. ಆ ಸಾಲ ತೀರ್ಸೋ ತನಕ ನಿನ್ ಮಾತು ಅವಳು ಕೇಳ್ದೆ ಇದ್ರೆ ಅವಳ ಅಪ್ಪ ಅಮ್ಮನ ಬೀದಿಗೆ ತಳ್ತೀವೇನೋ ಅಂತ ಭಯಪಟ್ಟು ಎಷ್ಟು ಕಾಲ ನೀನ್ ಹೇಳಿದ್ದಲ್ಲ ಕೇಳ್ತಿದ್ಲು. ಈಗ ದುಡ್ಡನ್ನ ನಮ್ಮ ಮುಖಕ್ಕೆಸ್ದು ನಮ್ಮನ್ನ ಮನೆಯಿಂದ ತಳ್ಳಿದ್ರು. ಈಗ ಅವಳು ನಿನ್ ಮಾತು ಯಾಕೆ ಕೇಳ್ತಾಳೆ? ಅವಳತ್ತೆ ಮಾತೇ ಕೇಳ್ತಾಳೆ. ನಮ್ಮತ್ತೆಗಿಷ್ಟ ಇಲ್ದೇ ಇರೋ ಕೆಲ್ಸ ನಾನ್ ಮಾಡಲ್ಲ ಅಂದ್ಲಲ್ಲ, ಕೇಳಿಸ್ಕೊಂಡ್ಯಾ? ಅವಳು ಏನೇ ಹೇಳಿದ್ರು ಏನೇ ಮಾಡಿದ್ರು ನೀನು ಮದ್ವೆ ಆಗೋವರೆಗೂ ಶ್ಯಾಮ ನಿನ್ಗೆ ಹಾಡೋ ಹಾಗೆ ನಾನು ಮಾಡ್ತೀನಿ.
ಎಲ್ಲಿಂದ ಎಳ್ಕೊಂಡ್ ಬಂದ್ರೆ ಶ್ಯಾಮ ದಾರಿಗೆ ಬರ್ತಾಳೋ ಅಲ್ಲಿಂದಾನೇ ಎಳ್ಕೊಂಡ್ ಬರ್ತೀನಿ. ನಾವ್ ಅನ್ಕೊಂಡಿರೋದನ್ನ ಆಗೋ ಹಾಗೆ ಮಾಡ್ತೀನಿ. ನೀನ್ ಧೈರ್ಯವಾಗಿರೋ. ಹೌದಾ? ಗುರುಗಳೇ ಬಂದು ಶ್ಯಾಮ ಹತ್ರ ವಟ ಸಾವಿತ್ರಿ ವ್ರತ ಮಾಡಿಸಿದ್ರಾ? ಹೌದಪ್ಪ. ತುಂಬ ಒಳ್ಳೆ ಕೆಲಸ ಮಾಡಿಸಿದ್ರಮ್ಮ ಗುರುಗಳು. ಆ ಕಾಲದಲ್ಲಿ ಸಾವಿತ್ರಿ ತನ್ನ ಗಂಡನ್ನ ಕಾಪಾಡ್ಕೊಂಡ ಹಾಗೆ ಶ್ಯಾಮ ಕೂಡ ಕಾಪಾಡ್ಕೊಂಡ್ಲು ಅಂತಂದಾಗಾಯ್ತು. ಹೌದು ಮಾವ, ತುಂಬಾ ಕಷ್ಟಪಟ್ಟು ನಿಷ್ಠೆಯಿಂದ ವ್ರತ ಪೂರ್ತಿ ಮಾಡಿದಾಳೆ. ತುಂಬ ಸಂತೋಷ ಅಳಿ ಅಂದರೆ. ಶ್ಯಾಮ ಎಲ್ಲಿ? ಶ್ಯಾಮ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಮಾವ. ಅಯ್ಯೋ ಪಾಪ, ಹೇಗಿದ್ದಾರೆ ಅವ್ರೀಗ? ಬೆಳಗ್ಗೆ ಹೋಗಿ ನೋಡ್ಕೊಂಡು ಬಂದ್ವಿ ಮಾವನವ್ರೆ. ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಇವತ್ತು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಶ್ಯಾಮ ಮತ್ತೆ ಅಖಿಲ್ ಅವ್ರನ್ನ ಬಿಟ್ಟು ಬರೋಕೆ ಅವ್ರ ಊರಿಗೆ ಹೋಗಿದ್ದಾರೆ. ಸಂಜೆ ಹೊತ್ತಿಗೆ ಬಂದ್ಬಿಡ್ತಾರೆ. ಅವ್ರು ಬರ್ತಿದ್ದ ಹಾಗೆ ಅವ್ರ ಶೋಭನಕ್ಕೆ ಏರ್ಪಾಡ್ ಮಾಡ್ಬೇಕು ಅಪ್ಪ. ಅದಕ್ಕೆ ಒಳ್ಳೆ ಮುಹೂರ್ತ ನೋಡಿ. ಆಗ್ಲಿ ಅಮ್ಮ, ಈ ಶೋಭನ ಕಾರ್ಯ ಇಡೋಕ್ಕೂ ಮೊದಲು ಇನ್ನೊಂದು ಕಾರ್ಯಕ್ರಮನ ಮಾಡ್ಬೇಕಮ್ಮ. ಏನ್ ಕಾರ್ಯಕ್ರಮ ಅಪ್ಪ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ಮಾಡಿಸಿ ಅವ್ರ ಕೈಲಿ ಅಗ್ನಿ ಪ್ರದಕ್ಷಿಣೆ ಮಾಡಿಸ್ಬೇಕಮ್ಮ. ಆ ಕಾರ್ಯಕ್ರಮ ಮದ್ವೆಯಲ್ಲೇ ಮಾಡಿದ್ವಲ್ಲ ಮಾವ. ಆದರೂ ಮತ್ತೆ ಮಾಡಿಸ್ಬೇಕಪ್ಪ. ಮದುವೆ ಆದ ವರ್ಷದ ಒಳಗೇನೆ ಯಾವುದಾದ್ರೂ ಕಾರಣದಿಂದ ಶೋಭನ ಆಗದೇ ಇದ್ದರೆ ಮತ್ತೊಂದು ಸಲ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ಮಾಡಿಸಿ ಆಮೇಲೆ ಶೋಭನಕ್ಕೆ ಮುಹೂರ್ತ ಇಟ್ಟರೆ ಒಳ್ಳೆಯದು. ಹಾಗೆ ಮಾಡಿದ್ರೆ ಆ ದಂಪತಿಗಳು ಜೀವನ ಪೂರ್ತಿ ಸುಖ ಸಂತೋಷದಿಂದ ಖುಷಿಯಾಗಿರ್ತಾರಮ್ಮ. ಹಾಗಾದ್ರೆ ಬೇಗ ಆ ಕಾರ್ಯಕ್ರಮ ಮಾಡಬೇಕು ಅಪ್ಪ. ನಾಳೆ ಪಂಚಮಿ, ಸೋಮವಾರ, ತುಂಬ ಒಳ್ಳೆ ದಿನ. ನಾಳೆನೇ ಆ ಕಾರ್ಯಕ್ರಮ ಮಾಡಬಹುದು. ಏನು ಹಾಗೆ ನೋಡ್ತಾ ಇದೀಯಾ? ನಿಮ್ ಚಿಕ್ಕಪ್ಪ ಮದುಮಗ ಹಾಗೆ ಕಾಣ್ತಿದ್ದಾನೆ. ತಾತನ್ ಮಗನ್ಕಿಂತ ಮದುಮಗ ಹಾಗೆ ತುಂಬಾ ಚೆನ್ನಾಗಿದ್ದಾರೆ ಚಿಕ್ಕಪ್ಪ. ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ನಡಿಯಮ್ಮ. ಹೋಗೋಣವಾ? ನಡಿ. ಪುರೋಹಿತರೆ, ಆ ಹಾರ ಕೊಡಿ. ಆಯ್ತು. ತಗೊಳ್ಳಿ. ತಗೊಳಮ್ಮ. ಹಾರಾನಿ ಬದಲಾಯಿಸ್ಕೊಳ್ಳಿ. ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೈಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಹಾಗೆ ಕೂತ್ಕೊಳ್ಳಿ. ಓಂ ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತು. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ.
ಅವತ್ತು ನಿಮ್ಮ ಮದುವೆ ನೋಡ್ಲಿಲ್ವಲ್ಲ ಅನ್ನೋ ನೋವು ಇವತ್ತು ನನಗೆ ದೂರ ಆಯಿತು. ಪುರೋಹಿತರೆ, ಕಾರ್ಯಕ್ರಮ ಶುರು ಮಾಡ್ಕೊಳ್ಳಿ. ಹಾಗೆ ಆಗಲಿ. ಅಕ್ಷತೆ ತಗೊಳ್ಳಿಪ್ಪ. ಹರಿ ಓಂ ಐಂ ಮುಹೂರ್ತಸ್ಸು ಮುಹೂರ್ತೋऽस्तु. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ ತಚ್ಛಂಯೋರಾವೃಣೀಮಹೇ. ಕಂದ ಅಖಿಲ್, ಆ ಅಗ್ನಿನ ವಿಷ್ಣು ಸ್ವರೂಪ ಅಂತ ಭಾವಿಸ್ಕೊಂಡು ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ತಿಳ್ಕೊಂಡು 7 ಹೆಜ್ಜೆ ಇಡಬೇಕಪ್ಪ. ಮದುಮಗ ಮದುಮಗಳು ಕಿರುಬೆರಳು ಹಿಡ್ಕೊಂಡು ನಡೆಯೋ ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇದೆ. ಮೊದಲನೇ ಹೆಜ್ಜೆ ಇಡ್ತಾ ವಿಷ್ಣು ನಮ್ಮಿಬ್ಬರನ್ನು ಒಂದು ಮಾಡಲಿ ಅಂತ ನೀನು ಕೇಳ್ಕೋಬೇಕು. ಎರಡನೇ ಹೆಜ್ಜೆ ಇಡ್ತಾ ನಮ್ಮಿಬ್ಬರಿಗೂ ಶಕ್ತಿ ಸಿಗಲಿ ಅಂತ ನೀವಿಬ್ಬರು ಕೇಳ್ಕೋಬೇಕು. ಮೂರನೇ ಹೆಜ್ಜೆ ಇಡ್ತಾ ವಿವಾಹ ವ್ರತ ಸಿದ್ಧಿಗೋಸ್ಕರ ವಿಷ್ಣು ನೀನು ಅನುಗ್ರಹ ಮಾಡು ಅಂತ ಬೇಡ್ಕೋಬೇಕು. ನಾಲ್ಕನೇ ಹೆಜ್ಜೆ ಇಡ್ತಾ ನಮಗೆ ಆನಂದ ಸಂತೋಷ ಸಿಗಲಿ ಅಂತ ಬೇಡ್ಕೋಬೇಕು. 5ನೇ ಹೆಜ್ಜೆ ಇಡ್ತಾ ನಮಗೆ ಪಶು ಸಂಪತ್ತು ಐಶ್ವರ್ಯ ಸಿದ್ಧಿ ಸಿಗಲಿ ಅಂತ ಬೇಡ್ಕೋಬೇಕು. 6ನೇ ಹೆಜ್ಜೆ ಇಡ್ತಾ 6 ಋತುಗಳಲ್ಲೂ ನಮಗೆ ಶುಭ ಕರುಣಿಸುವಂತ ಕೇಳ್ಕೋಬೇಕು. 7ನೇ ಹೆಜ್ಜೆ ಇಡ್ತಾ ಗೃಹಸ್ಥಾಶ್ರಮ ಧರ್ಮ ನಿರ್ವಹಿಸೋದಕ್ಕೆ ವಿಷ್ಣು ದೇವರು ಅನುಗ್ರಹಿಸಲಿ ಅಂತ ಬೇಡ್ಕೋಬೇಕು. ಈ 7 ಹೆಜ್ಜೆಯಿಂದ ಜೀವನ ಪೂರ್ತಿ ಜೊತೆಯಾಗಿ ನಡಿಬೇಕಾದ ದಂಪತಿಗಳಿಗೆ ದಾಂಪತ್ಯ ಪ್ರಯಾಣ ಶುರುವಾಗುತ್ತೆ. ಹೀಗೆ 7 ಹೆಜ್ಜೆಯಿಂದ ಶುರುವಾದ ದಾಂಪತ್ಯ ಪ್ರಯಾಣ 7 ಜನ್ಮಕ್ಕೂ ಮುಂದುವರಿತಾನೇ ಇರುತ್ತೆ. ಪುರೋಹಿತರೆ, ಹೇಳಿ. ನೀವು ಕಾರ್ಯಕ್ರಮ ಶುರು ಮಾಡ್ಕೊಳ್ಳಿ. ಹಾಗೆ ಆಗಲಿ. ಓಂ ಗಂಧರ್ವದೈತ್ಯೈಃ ಚಿತ್ರಂ ರಮ್ಯತೆ ತಂ ತ್ರಿಭುವನವಪ್ಶಂ ವಿಷ್ಣುಮೀಶಂ ನಮಾಮಿ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಇಬ್ರು ಇಲ್ಲಿ ಬನ್ನಿ. ನೀ ಕೂತ್ಕೊಪ್ಪ. ಹೆಂಡತಿ ಬಲಗಾಲಿನ ಹೆಬ್ಬೆರಳನ್ನ ಹಿಡ್ಕೊಳ್ಳಿ.
ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಏಕಪತಿಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ದೀರ್ಘಜ್ಞಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಏಕಸ್ಯಾಂ ದೀಪಕೌಸೈವಾಸಂ ಶ್ರೀವತ್ಸಾಂತಂ ಕೌಸ್ತುಭೋದ್ಭಾಸಿತಾನ್ಯಂ ಅನ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ मध्ये ಸರ್ವಲೋಕೈಕನಾಥಂ ಪಾದೋ ಯಸ್ಯ ನಾಭಿಃ ಸುರಲಶ್ಚಂದ್ರಸೂರ್ಯೋನೇತ್ರೆ ಕರ್ಣಾವಸಾಸ್ಯೋರ್ಮುಖೋರ್ಗಹನೋ ಯಸ್ಯ ವಾಸ್ತೈವತ್ತಿಃ ಮಹಾಲಕ್ಷ್ಮೀದೇವತಾಭ್ಯೋ ನಮಃ सहस्रशीर्षा पुरुषः सहस्राक्षसहस्रपात् स भूमिर्यतोऽवत्सात्यधिष्ठशाङ्गुलं पुरुष एवेदं सर्वं यद्भूतं यच्छ्रोत्यं भूतामृतत्वस्येषानः जगन्नेनातिरोहति एतावानस्य महिमा ततो ध्यायाक्ष पुरुषः. ಅಮ್ಮ ನಿನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡು. ಓಂ ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೊಡ್ಡವರ ಆಶೀರ್ವಾದ ತಗೊಳ್ಳಿ. ಪಾಪ್ನವರ ಆಶೀರ್ವಾದನ ತಗೊಳ್ಳಿ. ತಾತ ನಮಗೆ ಆಶೀರ್ವಾದ ಮಾಡಿ. ಮೊದಲನೇ ಆಶೀರ್ವಾದ ತಗೋಬೇಕಾದ್ದು ನನ್ನ ಹತ್ರ ಅಲ್ಲಪ್ಪ, ನಿಮ್ಮ ಅಪ್ಪ ಅಮ್ಮನ ಹತ್ರ. ಅದೇನ್ ಮಾತ್ ಮಾವನವ್ರೆ, ನೀವು ಹಿರಿಯರು, ಮೊದಲು ನೀವು ಆಶೀರ್ವಾದ ಮಾಡಿ. ಇಲ್ಲ ಇಲ್ಲ, ತಂದೆ ತಾಯಿ ಆದ್ಮೇಲೆ ಬೇರೆಯವರು. ತಂದೆ ತಾಯಿ ಗುರು ದೈವ ಅಂತಾರೆ. ಆ ಗುರು ದೈವ ಕೂಡ ತಂದೆ ತಾಯಿ ಆದ್ಮೇಲೆ ಅಂತಾನೆ ಆಯ್ತು. ಅಂಥದ್ರಲ್ಲಿ ದೊಡ್ಡವರು ವಯಸ್ಸಾದವರೆಲ್ಲರೂ ಕೂಡ ತಂದೆ ತಾಯಿ ಆದ್ಮೇಲೆ ಅಲ್ವಾ? ಮೊದಲು ನೀವು ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಓಂ ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಹೇಳಿ. ಮಮ್ಮಿ ಮಮ್ಮಿ, ಏನ್ ಪುಟ್ಟ? ಹಸುವಾಗ್ತಿದೆ ಮಮ್ಮಿ. ಹಸುವಾಗ್ತಿದ್ಯಾ? ಇರು, ಊಟ ಕೊಡ್ತೀನಿ. ಊಟ ಬೇಡ ಮಮ್ಮಿ, ಬೇರೆ ಏನಾದ್ರೂ ಕೊಡು. ಬೇರೆ ಏನಾದ್ರೂ ಅಂದ್ರೆ ಏನ್ ಕೊಡ್ಬೇಕು ಈಗ? ಚಾಕ್ಲೇಟು, ಬಿಸ್ಕೆಟು ಅಂತದೇನಾದ್ರೂ ಕೊಡು. ಅಂದ್ರೆ ನಿನ್ಗಾಗ್ತಿರೋದು ಚಾಕ್ಲೇಟ್ ಅಥವಾ ಬಿಸ್ಕೆಟ್ ತಿನ್ನೋ ಹಸ್ವಾ? ಊಟ ಮಾಡೋ ಹಸ್ವ ಅಲ್ವಾ? ನಿಜವಾಗ್ಲೂ ಹಸುವಾಗ್ತಿದೆ ಮಮ್ಮಿ, ಆದ್ರೆ ಅನ್ನ ಮಾತ್ರ ತಿನ್ಬೇಕು ಅನ್ನಿಸ್ತಿಲ್ಲ. ಬೇರೆ ಏನಾದ್ರೂ ಮಾಡ್ಕೊಡು. ಸರಿ, ಒಂದ್ 5 ನಿಮಿಷ ಇರು. ಕೆಲ್ಸ ಆದ್ಮೇಲೆ ನಿನ್ಗಿಷ್ಟ ಆಗೋ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ತಡಿಯಲ್ಲ ಮಮ್ಮಿ, 1 ನಿಮಿಷ ಕೂಡ ಆಗೋದಿಲ್ಲ. ಈಗ್ಲೇನಾದ್ರೂ ಮಾಡ್ಕೊಡು. ಸರಿ. ಅಕ್ಕ, ನಿಮ್ಮನ್ನ ಬಾವ ಕರೀತಾ ಇದ್ರು. ಇವನ್ಗೇನ್ ಬೇಕೋ ನಾನ್ ನೋಡ್ಕೋತೀನಿ. ಸರಿ ಹೋಗು ಮಮ್ಮಿ, ಚಿಕ್ಕಮ್ಮ ಮಾಡ್ಕೊಡ್ತಾರೆ. ಹಾ ಸರಿ. 1 ನಿಮಿಷ. ಥ್ಯಾಂಕ್ ಯು ಚಿಕ್ಕಮ್ಮ. ನನ್ಗೆ ಥ್ಯಾಂಕ್ಸ್ ಹೇಳ್ಬಾರ್ದು. ಇನ್ನೇನು ಹೇಳ್ಬೇಕು? ನೀನೇನು ಹೇಳ್ಬೇಕಾಗಿಲ್ಲ. ಬೇಕಾದ್ರೆ ಒಂದು ಮುತ್ತು ಕೊಡ್ಬೋದು. ಓಕೆ. ತಿನ್ನು. ಶ್ಯಾಮಾ, ಏನ್ರಿ? ಕಾರ್ ಕೀಸ್ ಎಲ್ಲಿಟ್ಟಿದ್ದೀನೋ ನೆನಪಾಗ್ತಾ ಇಲ್ಲ. ದಿನ ಎಲ್ಲಿಡ್ತೀರೋ? ಇವತ್ತು ಅಲ್ಲೇ ಇಟ್ಟಿರ್ತೀರಾ? ಅಲ್ಲಿ ನೋಡ್ದೆ ಇಲ್ಲ. ಹೌದಾ? ಇರಿ ತರ್ತೀನಿ. ಚಿಕ್ಕಪ್ಪ, ಟಿಫಿನ್ ಮಾಡ್ತೀಯಾ? ಬೇಡ ಕಣೋ, ನೀನ್ ತಿನ್ನು. ಏನೋ ಉಪ್ಮಾ ಚೆನ್ನಾಗಿದ್ಯಾ? ತಗೊಳ್ರಿ ಕಾರ್ಕಿ. ಏಯ್, ಎಲ್ಲಿತ್ತು? ಕಾರ್ ವಾಶ್ ಮಾಡ್ಬೇಕು ಅಂತ ಡ್ರೈವರ್ ಕೇಳಿದ್ರೆ ಕೀ ಅವ್ರು ಕೊಟ್ರಂತಲ್ಲ. ಹೌದಲ್ವಾ? ಸಾರಿ, ಮರ್ತೋಗಿದ್ದೆ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಪ್ಪ, ಚಿಕ್ಕಮ್ಮಂಗೆ ಥ್ಯಾಂಕ್ ಯು ಹೇಳ್ಬಾರ್ದು. ಮತ್ತೆ? ಏನೂ ಹೇಳ್ಬಾರ್ದು. ಬೇಕಾದ್ರೆ ಮುತ್ಕೊಡ್ಬೋದು.
ಇದು ನಿಜಾನ ಶ್ಯಾಮ? ಹೇಳು ಶ್ಯಾಮ, ಆ ಫೆಸಿಲಿಟಿ ಇದೆಯಾ ನನಗೆ? ಆ ಫೆಸಿಲಿಟಿ ಅವನಿಗೆ ಮಾತ್ರ. ತಿಂಡಿ ಮಾಡ್ಕೊಟ್ಟಿದ್ದಕ್ಕೆ ಅವನ್ ನನಗೆ ಥ್ಯಾಂಕ್ಸ್ ಹೇಳ್ದ. ಹಾಗೆ ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ ಹೇಳಿ ಈ ಥರ ಫೆಸಿಲಿಟಿ ಕೊಟ್ಟಿದ್ಯಾ ಅಂತ ಆಯ್ತು. ಮತ್ತೆ ಆ ಫೆಸಿಲಿಟಿ ನನಗೆ ಕೂಡ ಕೊಡ್ಬೋದಲ್ವಾ? ಆಫೀಸಿಗೆ ಲೇಟ್ ಆಗ್ತಿದ್ರು ಏನ್ರಿ ನೀವು? ಜೊತೆಗೆ ಇವತ್ತೇನೋ ಮೀಟಿಂಗ್ ಇದೆ ಅಂತ ಕೂಡ ಹೇಳಿದ್ರಿ. ಹೊರಡಿ ಇವಾಗ, ಹೊರಡ್ರಿ. ಸರಿ, ಬಾಯ್. ಚಿಕ್ಕಮ್ಮ, ಚಿಕ್ಕಮ್ಮ, ಏನಪ್ಪ, ಏನಾಯ್ತು ನಿಂಗೆ? ನೀನ್ ಮಾಡಿರೋ ಉಪ್ಪಿಟ್ಟಲ್ಲಿ ಜಿರಳೆ ಇದೆ.